ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ನನ್ನ ಫ್ರೆಂಡ್ ಪಾಪುದು ನಾಮಕರಣ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾಮಕರಣ ಡೆಕೋರೇಷನ್ ಬಂದು ಶಿವಲಿಂಗ ಥೀಮಲ್ಲಿ ಮಾಡಿದ್ವಿ. ನನಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂದರೆ ಮೊದಲಿಂದನೂ ತುಂಬಾ ಇಷ್ಟ. ಅದಕ್ಕೆ ಶಿವಲಿಂಗ ಥೀಮ್ ಡೆಕೋರೇಷನ್ ನಾನೇ ಮಾಡಿದ್ದೆ. ಯಾವುದೇ ರೀತಿ ಡೆಕೋರೇಷನ್ ಅವ್ರಿಗೆ ಹೇಳಿರಲಿಲ್ಲ. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗೋಕ್ಕೆ ಮುಂಚೆ ಅವರೇ ತೊಟ್ಲುಗೆ ಹೂವದಿಂದ ಅಲಂಕಾರ ಮಾಡಿದ್ರು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೀವೇ ನೋಡ್ಬೋದು. ನಾಮಕರಣಕ್ಕೆ ಅವರು ತುಂಬ ಜನನ ಇನ್ವೈಟ್ ಮಾಡಿರಲಿಲ್ಲ, ಬರೀ ಫ್ಯಾಮಿಲಿ ಮೆಂಬರ್ಸ್ಗಷ್ಟೇ ಅವರು ಇನ್ವೈಟ್ ಮಾಡಿದ್ದು. ಅವ್ರ ಕಡೆ ಹೆಂಗೆ ಅಂತ ಅಂದರೆ ಪಾಪು ಹುಟ್ಟಿ 11 ದಿವಸಕ್ಕೆ ನಾಮಕರಣನ ಮಾಡ್ತಾರೆ. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಪಾಪುಗೆ 4 ಮಂತ್ಸ್ ಆದಮೇಲೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ನಿಮಗೆಲ್ಲ ಸಾರಿ ಕೇಳ್ತೀನಿ. ನಾಮಕರಣದಲ್ಲಂತೂ ತುಂಬಾ ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ರು. ನೀವೇ ನೋಡ್ಬೋದು ಯಾವ ಥರ ಶಾಸ್ತ್ರಗಳೆಲ್ಲ ಮಾಡ್ತಾ ಇದ್ದಾರೆ ಅಂತ. ಪಾಪುನ ತೊಟ್ಲುಗೆ ಹಾಕಕ್ಕೆ ಮುಂಚೆ ಈ ಥರ ಶಾಸ್ತ್ರ ಮಾಡ್ತಾರಂತೆ, ಆಮೇಲೆ ಪಾಪುನ ತೊಟ್ಲುಗೆ ಹಾಕ್ತಾರಂತೆ. ಪಾಪು ಫೇಸ್ ತೋರಿಸ್ತಾ ಇಲ್ಲ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ. ಪಾಪು ಒಂಚೂರು ದೊಡ್ಡಳಾದ್ಮೇಲೆ ಪಾಪು ಫೇಸ್ನ ರಿವೀಲ್ ಮಾಡ್ತೀವಿ. ಸೊ ಈಗ ಫೈನಲಿ ಪಾಪುನ ತೊಟ್ಲುಗೆ ಹಾಕ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಕ್ಯೂಟ್ ಅಂತ ಅನ್ಸುತ್ತಲ್ವಾ. ತೊಟ್ಲು ಶಾಸ್ತ್ರ ಎಲ್ಲ ಆದ್ಮೇಲೆ ಪಾಪುಗೆ ಹೆಸರು ಇಡೋದು. ನಾನಂತೂ ನಾಮಕರಣದಲ್ಲಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ನಾನು ಯೂಶಲಿ ಯಾವುದೇ ಫಂಕ್ಷನ್ಸ್ಗಳಿಗೂ ನಾನು ಅಟೆಂಡ್ ಮಾಡಲ್ಲ. ನಮ್ಮ ಚರಿತ್ ನಾಮಕರಣ ಬಿಟ್ಟರೆ ಇದೇ ಫಸ್ಟ್ ಟೈಮ್ ನಾನು ನನ್ನ ಫ್ರೆಂಡ್ ಪಾಪು ನಾಮಕರಣಕ್ಕೆ ನಾನು ಹೋಗಿದ್ದು. ನೋಡ್ಬೋದು ನನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂತ. ಆಂಟಿ ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರಲ್ವಾ. ಸೊ ಎಲ್ಲರೂ ಸಿಂಪಲ್ಲಾಗೆ ರೆಡಿಯಾಗಿದ್ದರು. ಯಾಕೆ ಅಂತ ಅಂದರೆ 11 ಡೇಸ್ ಅಷ್ಟೇ ಅಲ್ವಾ ಪಾಪುಗಾಗಿದ್ದು. ಸೊ ಅದಕ್ಕೆ ಸಿಂಪಲ್ಲಾಗೆ ರೆಡಿಯಾಗಿದ್ರು. ತೊಟ್ಲುಗೆ ಹಾಕಾದ್ಮೇಲೆ ಪಾಪು ಅಂತೂ ಆರಾಮಾಗಿ ಆಟಾಡ್ಕೊಂಡಿದ್ಲು, ಏನು ಅಳ್ತಾ ಇರಲಿಲ್ಲ. ಸೊ ನೀವು ನೋಡ್ಬೋದು ಫ್ರೆಂಡ್ಸ್, ಈ ತೊಟ್ಲು ಡೆಕೋರೇಷನ್ ನನಗೆ ತುಂಬಾ ಇಷ್ಟ ಆಗಿದ್ದು. ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ನಮ್ಮ ಕಡೆ ಅವ್ರ ಕಡೆ ಕೆಲವೊಂದು ಶಾಸ್ತ್ರಗಳೆಲ್ಲ ಒಂದೇ ಥರ ಇದೆ, ಆದರೆ ಕೆಲವೊಂದು ಶಾಸ್ತ್ರ ಅವ್ರ ಕಡೆನೇ ಬೇರೆ ಥರ ಮಾಡ್ತಾರೆ, ನಮ್ಮ ಕಡೆನೇ ಬೇರೆ ಥರ ಮಾಡ್ತಾರೆ. ಆದರೆ ಪ್ರತಿಯೊಂದು ಶಾಸ್ತ್ರನೂ ತುಂಬಾ ಚೆನ್ನಾಗಿತ್ತು. ತೊಟ್ಲುಗೆ ಹಾಕಾದ್ಮೇಲೆ ಪಾಪುಗೆ ಲಾಲಿ ಹಾಡು ಆಡಲೇಬೇಕಲ್ಲ, ಅದಕ್ಕೆ ಎಲ್ಲರೂ ಸೇರಿ ಇವಾಗ ಪಾಪುಗೆ ಲಾಲಿ ಹಾಡು ಆಡ್ತಾ ಇದ್ದಾರೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಲಾಲಿ ಹಾಡನ್ನ ಆಡಿದ್ರು ಅಂತ. ನನಗಂತೂ ಈ ಸಾಂಗ್ ತುಂಬಾ ಇಷ್ಟ, ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ತೊಟ್ಲು ಶಾಸ್ತ್ರಕ್ಕೆ ಏನೇನೆಲ್ಲ ಐಟಮ್ಸ್ಗಳೆಲ್ಲ ಬೇಕು ಅದನ್ನೆಲ್ಲ ಮುಂದೆಗಡೆನೇ ಇಟ್ಕೊಂಡಿದ್ರು. ನಾನು ಸ್ಟಾರ್ಟಿಂಗ್ಗೆ ತೋರಿಸೋದು ಮರ್ತೋಗ್ಬಿಟ್ಟಿದ್ದೆ, ಸೊ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಈಗ ಫೈನಲಿ ಪಾಪು ಹೆಸರನ್ನ ರಿವೀಲ್ ಮಾಡೋ ಟೈಮು ಅಂತ ಗೊತ್ತಾಗುತ್ತೆ. 1 2 3 ಆಂಟಿ ಅಣ್ಣಂಗೆ ಇನ್ನೊಂದ್ಸರಿ ಈ ಕಡೆ ನಿಂತ್ಕೊಳ್ಳೋದು. ನೀವಿಬ್ರು ಜೋರಾಗಿ ಹೇಳಿ. ನಮ್ರತ ಮ್ಯಾಮ್ ಅಣ್ಣ ಜೋರಾಗಿ ಹೇಳಿ ಹೆಸರುನ. ಸೊ ಫೈನಲಿ ಪಾಪು ಹೆಸರು ಬಂದು ಧನ್ವಿ. ತುಂಬಾನೇ ಚೆನ್ನಾಗಿದೆ ಅಲ್ವಾ ಹೆಸರು. ಊಟ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿಸಿದ್ರು. ಊಟ ಎಲ್ಲ ತಿಂದು ನಮ್ಮ ಮನೆಗೆ ವಾಪಸ್ ಆದೆ. ಸೊ ಹೇಗಿತ್ತು ಇವತ್ತಿನ ವ್ಲಾಗ್? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.